ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಹಂತಕ ಡಾಕ್ಟರ್ ತನ್ನೆಲ್ಲ ಕ್ರಿಮಿನಲ್ ಮೈಂಡ್ ಉಪಯೋಗಿಸಿ ಎಸಗಿದಂತ ಘೋರಕ್ಕೆ ತಕ್ಕ ಶಾಸ್ತಿಯಾಗಿದೆ. ಆರೋಪಿ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಆದರೆ ತನಿಖೆ ವೇಳೆ ಬಯಲಾಗ್ತಾ ಇರುವಂತಹ ಒಂದೊಂದು ಸತ್ಯಗಳು ಬೆಚ್ಚಿ ಬೀಳಿಸುವಂತಿವೆ. ಆ ರೀತಿ ಇತ್ತು ಆರೋಪಿ ಪ್ಲಾನಿಂಗ್. ಆರೋಪಿ ಹಾಕಿದ್ದಂಥ ಖತರ್ನಾಕ್ ಪ್ಲಾನ್ ಹೇಗಿತ್ತು ತೋರಿಸ್ತೀವಿ ನೋಡಿ. ಖತರ್ನಾಕ್ ಪ್ಲಾನ್, ಕಿಲಾಡಿ ಐಡಿಯಾ, ಸಿನಿಮಾವನ್ನು ಮೀರಿಸೋ ಕ್ಲೈಮ್ಯಾಕ್ಸ್. ಆದರೆ ಪೊಲೀಸರು ಬಿಡಬೇಕಲ್ವಾ? ಪ್ರಿಯ ವೀಕ್ಷಕರೇ, ಆರೋಪಿ ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರಿ ಬಿಡಬಲ್ಲರು. ಹಾಗಿರುವಾಗ ಬಿಡ್ತಾರ? ಕೊನೆಗೂ ಅಸಹಜ ಸಾವು ಕೇಸ್ ದಾಖಲಿಸಿಕೊಂಡಿದ್ದ ಪೊಲೀಸರ ಪ್ರಕರಣ ಕೊಲೆ ಕೇಸ್ ಆಗಿ ಬದಲಾಗಿದೆ. ಹಂತಕ ಡಾಕ್ಟರ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಸೈಲೆಂಟ್ ಆಗಿ ಎಸ್ಕೇಪ್ ಆಗೋಕೆ ಸೈಲೆಂಟ್ ಕಿಲ್ಲರ್ ಹೊಸ ಪ್ಲಾನ್. ಪತ್ನಿಯ ಪೋಸ್ಟ್ ಮಾರ್ಟಮ್ಗೆ 24 ಗಂಟೆ ಸಮಯ ಕೇಳಿದ್ದ ಮಹೇಂದ್ರ. ಸೈಲೆಂಟ್ ಆಗಿ ವೈದ್ಯಳಾಗಿದ್ದ ಪತ್ನಿ ಕೃತಿಕಾಳಿಗೆ ಐವಿ ಮೂಲಕ ಅರವಳಿಕೆ ಮದ್ದು ನೀಡಿ ಕೊಂದಿದ್ದ ಹಂತಕ ಮಹೇಂದ್ರ ತಾನು ಯಾವುದೇ ಕಾರಣಕ್ಕೂ ಸಿಕ್ಕಿ ಬೀಳಬಾರದೆಂದು ಪ್ಲಾನ್ ಮಾಡಿಕೊಂಡಿದ್ದ. ತಗಲಾಕೊಂಡು ಮಾವನ ಶತಕೋಟಿ ಆಸ್ತಿ ಕಳ್ಕೊಳ್ಳೋಕೆ ಅವನು ಸುತಾರಾಮ್ ಸಿದ್ಧನಿರಲಿಲ್ಲ. ಆದರೆ ಕೃತಿಕಾಳ ಸಹೋದರಿ ನಿಖಿತಾಳ ಪಟ್ಟು ವೈದ್ಯನ ಪ್ಲಾನಿಂಗ್ ಬಟಾಬಯಲು ಮಾಡಿದೆ. ಪೋಸ್ಟ್ ಮಾರ್ಟಮ್ಗೆ ನಿಖಿತಾ ಹಠ ಹಿಡಿತಾ ಇದ್ದಾಗೆ ಮಹೇಂದ್ರ 24 ಗಂಟೆ ಬಿಟ್ ಮಾಡಿಸೋಣ ಅಂದ. ಅದಕ್ಕೆ ಕಾರಣ ತಾನು ಕೊಟ್ಟ ಅನಸ್ತೇಶಿಯಾ. ಪ್ರಕರಣದಲ್ಲಿ ಸಿಕ್ಕಿಬೀಳದಿರಲು ಡಾಕ್ಟರ್ ಮಹೇಂದ್ರ ಖತರ್ನಾಕ್ ಸಂಚು ರೂಪಿಸಿದ್ದ. ಮಹೇಂದ್ರನಿಗೆ ಅನಸ್ತೇಶಿಯಾ ಬಗ್ಗೆ ಸಂಪೂರ್ಣ ಅರಿವಿತ್ತು. ದೇಹದಲ್ಲಿ ಅನಸ್ತೇಶಿಯಾ 4 ಗಂಟೆಯಲ್ಲಿ 50% ಕಡಿಮೆ ಆಗುತ್ತೆ. ಇನ್ನು 24 ಗಂಟೆ ಕಳೆದ್ರೆ ಅನಸ್ತೇಶಿಯಾದ ಸಂಪೂರ್ಣ ಅಂಶ ಮೃತದೇಹದಿಂದ ಸಂಪೂರ್ಣ ಮಾಯವಾಗಿ ಬಿಡುತ್ತೆ. ಹಾಗಾಗಿ 24 ಗಂಟೆ ಬಳಿಕ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಅನಸ್ತೇಶಿಯಾ ಪತ್ತೆಯಾಗೋದು ತೀರಾ ವಿರಳ. ಇದು ಗೊತ್ತಿದ್ದ ಮಹೇಂದ್ರ ಹೀಗಾಗಿ ಮೃತದೇಹ ಫ್ರೀಜರ್ನಲ್ಲಿಟ್ಟು ನಾಳೆ ಪೋಸ್ಟ್ ಮಾರ್ಟಮ್ ಮಾಡೋಣ ಅಂತ ಪಟ್ಟು ಹಿಡಿದಿದ್ದ. ಇನ್ನು ಮಹೇಂದ್ರ ರೆಡ್ಡಿಯ ಮೊಬೈಲ್, ಲ್ಯಾಪ್ಟಾಪ್ ಸೀಸ್ ಮಾಡಲಾಗಿದ್ದು ಪೊಲೀಸರು ಪರಿಶೀಲನೆಗೆ ಇಳಿದಿದ್ದಾರೆ. ಹಾಗೆ ಕೃತಿಕಾಳ ಮೆಡಿಕಲ್ ಸರ್ಟಿಫಿಕೇಟ್ಸ್, ಮೊಬೈಲ್, ಐಪ್ಯಾಡ್ ಸೀಸ್ ಮಾಡಲಾಗಿದೆ. ಇನ್ನು ವೈದ್ಯ ಮಹೇಂದ್ರ ರೆಡ್ಡಿಯ ಗುಂಜೂರಿನ ನಿವಾಸದಲ್ಲಿ ನಿನ್ನೆ ಸುಮಾರು 3 ಗಂಟೆಗಳ ಕಾಲ ಮಹಜರು ನಡೆಸಲಾಗಿದೆ. ಇದೆಲ್ಲದರ ನಡುವೆ ಮಹೇಂದ್ರನ ಮೊಬೈಲ್ ವಶಕ್ಕೆ ಪಡೆದ ಪೊಲೀಸರ ಕಣ್ಣುಗಳು ಕರಗುವಂತಹ ಕರುಣಾಜನಕ ಮೆಸೇಜ್ ಒಂದು ಕಣ್ಣಿಗೆ ಬಿದ್ದಿದೆ. ನೋವಾಗ್ತಿದೆ. ಕಾಲಿಗೆ ಹಾಕಿದ್ದ ಐವಿ ತೆಗಿತೀನಿ ಎಂದು ಕೃತಿಕಾ ಮೆಸೇಜ್. ಕೃತಿಕಾ ಸಾವಿಗೂ ಮುನ್ನ ತನ್ನ ಪತಿಗೆ ಕಟ್ಟ ಕಡೆಯದೊಂದು ಮೆಸೇಜ್ ಮಾಡಿದ್ಲು. ಅಸಹನೀಯ ನೋವು ಸಹಿಸೋಕಾಗ್ತಾ ಇಲ್ಲ, ಕಾಲಿಗೆ ಹಾಕಿರೋ ಐವಿ ತೆಗಿತೀನಿ ಅಂತ ಮೆಸೇಜ್ ಮಾಡಿದ್ಲು. ಅದಕ್ಕೆ ಮಹೇಂದ್ರ ಇವತ್ತು ಒಂದು ದಿನ ನೋವು ತಡ್ಕೋ, ಏನೂ ಆಗಲ್ಲ ಅಂದ ಕ್ರೂರಿಯಮನು. ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಜಸ್ಟಿಸ್ ಫಾರ್ ಕೃತಿಕಾ ಪೋಸ್ಟರ್ ಟ್ರೆಂಡ್ ಹುಟ್ಟಾಕಿದೆ. ಕೃತಿಕಾ ಕುಟುಂಬಸ್ಥರು ಈ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.